ದಾಖಲಾತಿಗೆ ಮೊನ್ನೆನೂ ಕೂಡ ನೀವು ಇದೇ ಪ್ರಶ್ನೆ ಒಳಗೆ ಕೇಳಿದ್ರಿ. LKG UKG ಓಪನ್ ಮಾಡಬೇಕು, 1ನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು, ಹೈಸ್ಕೂಲ್ಗಳು ಓಪನ್ ಮಾಡಬೇಕು. ಹೋದ್ಸತಿ ನಾವು ಬಂದ್ಮೇಲೆ ಸುಮಾರು 174 ಹೈಸ್ಕೂಲ್ಸ್ ಓಪನ್ ಮಾಡಿದ್ವಿ. ಹೈಸ್ಕೂಲ್ ಇರಲಿಲ್ಲ. ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ವಿಶ್ವಾಸ KPS ಶಾಲೆಗಳನ್ನ ಜಾಸ್ತಿ ಮಾಡಬೇಕು. ಯಾಕೆಂದ್ರೆ ಅಲ್ಲಿ ದಾಖಲಾತಿ ಜಾಸ್ತಿ ಆಗ್ತಾ ಇದೆ. ಅದನ್ನ ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸ್ ಆಯಿತು. ಸುಮಾರು 900 KPS ಮಾಡ್ತಾ ಇದೆ. ಅಲ್ಲಿ ದಾಖಲಾತಿ ಚೆನ್ನಾಗಿ ಆಗ್ತದೆ. ಅದು ವಿಶ್ವಾಸನೂ ಇಲ್ಲ. ಅಲ್ಲ, ಒಂದ್ ನಿಮಿಷ ಮ್ಯಾಗ್ನೆಟ್ ಸ್ಕೂಲ್ ಯಾವುದು ಯಾರು? ಅದೆಲ್ಲ ಹಳೇದ ವಿಚಾರ. ವಿಧಾನಸೌಧದಲ್ಲಿ ನಾನು ಹೇಳಿದ್ ಕೇಳಿ, ನಾನು ವಿಧಾನಸೌಧದಲ್ಲಿ ಹೇಳಿದ್ ಕೇಳಿಸ್ತಾ ಇಲ್ಲ ನಿಮಗೆ? ಹಂಗೆ ಕೇಳ್ತಾನೆ ಇರೋದಲ್ಲ. ಮ್ಯಾಗ್ನೆಟ್ ಸ್ಕೂಲ್ ಸರ್ಕಾರದ ಯಾರ್ದು? KPS ಸ್ಕೂಲ್ ಸರ್ಕಾರದ ಯಾರ್ದು? ಯಾರು ಹೇಳಿದ್ದು ಖರ್ಚು ಮಾಡ್ತಾರೆ? ನಾನು ಹೇಳಿದ್ದಾರೆ ಅಲ್ಲ, ಯಾವನ ಹೇಳ್ತಾರೆ ಅಂತ ಕೇಳ್ತಿದ್ದ ಕುತ್ಕೊಳಕ್ ಹೋಗ್ಬೇಡಿ. ನಾನು ಹೇಳ್ಬೇಕು ಅವಾಗ ಓಕೆ, ಸರ್ಕಾರ ಹೇಳ್ಬೇಕು ಅವಾಗ ಓಕೆ. ಸುಮ್ಮನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ. ಅದೇ ನಾನು ಮೊನ್ನೆ ಬೇಜಾರಾಗಿ ನಾನು ಹೇಳಿದ್ದೆ ವಿಧಾನಸೌಧ. ಅದೆಲ್ಲ ಹೇಳ್ಬೇಡಿ. ಆದೇಶ ಅಲ್ಲ ಅದು. ಒಂದ್ ನಿಮಿಷ, ಅದರೊಳಗೆ ಕರೆಕ್ಟ್ ಆಗಿ ನೋಡಿ. ಯಾರು SDMC ಅವರು ಇನ್ನೂ ಒಂದು ಒಳ್ಳೆ ಸ್ಕೂಲಿಗೆ ಹೋಗ್ಬೇಕಂದ್ರೆ ಅವ್ರ ವಿವೇಚನೆಗೆ ಬಿಟ್ಟಿರೋದು. ಅದು ನಾನು ಅದನ್ನ ತಗೊಳಕ್ಕಾಗ ಇನ್ನೂ ಒಂದು 100 ಸ್ಕೂಲ್ ಓಪನ್ ಮಾಡ್ತೀನಿ ಅಂದ್ರೆ ಮಾಡಿ, ಅದನ್ನೇನು ಹೊಸದಾಗಿ ಶುರು ಮಾಡೋದು.